ಈ ವಿಧಾನ ಗೊತ್ತಾದರೆ ನೀವೇ ಶಾಕ್ ಆಗ್ತೀರಾ. ಈ ವಿಡಿಯೋ ನೋಡಿ ಬನ್ನಿ. ನಮಸ್ಕಾರ ಸ್ನೇಹಿತರೆ. ಅಷ್ಟೊಂದು ರುಚಿಕರವಾಗಿರುವ ಡಿಫ್ರೆಂಟ್ ಆಗಿರುವ ರೆಸಿಪಿ ಇದು. ಬಾಯಲ್ಲಿ ಇಟ್ಟರೆ ಕರಗುತ್ತೆ. ಬನ್ನಿ ಈ ರೆಸಿಪಿ ಹೀಗೆ ಮಾಡೋದು ನೋಡೋಣ. ಇದಕ್ಕೆ ಸಬ್ಬಕ್ಕಿ ಬೇಕಾಗುತ್ತೆ. 1 ಬೌಲ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಸಬ್ಬಕ್ಕಿಯಲ್ಲಿ ಮಾಡುವಂತಹ ಡಿಫ್ರೆಂಟ್ ರುಚಿ ಇದು. ಇದನ್ನು ಚೆನ್ನಾಗಿ ನೆನೆಸಬೇಕು. ಒಂದು 3 ರಿಂದ 4 ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ತೊಳೆದು ನೆನೆಸ್ಬಿಡಬೇಕು. ಸಾಕಷ್ಟು ನೀರನ್ನು ಹಾಕಿ ಇದನ್ನು 4 ರಿಂದ 5 ಗಂಟೆಗಳ ಕಾಲ ನೆನೆಸಲಿಕ್ಕೆ ಬಿಟ್ಟುಬಿಡೋಣ. ಇವಾಗ 4 ರಿಂದ 5 ಗಂಟೆ ಆದಮೇಲೆ ಚೆನ್ನಾಗಿ ಅಳ್ಳಿದೆ ನೋಡಿ. ಈ ರೀತಿ ಆಗಬೇಕು. ಕೈಯಲ್ಲಿ ಮುಟ್ಟಿದರೆ ಮೆತ್ತಗಾಗಿರಬೇಕು. ಅಲ್ಲಿವರೆಗೂ ಮಾಡಿ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ಇದರಲ್ಲಿ ಸ್ವಲ್ಪ ನೀರಿರುತ್ತೆ. ಈ ರೀತಿ ನಾವು ಇದನ್ನು ನೀರೆಲ್ಲ ಸೋಸ್ಕೋಬೇಕು. ಅಥವಾ ಕಾಟನ್ ಬಟ್ಟೆ ಇತ್ತು ಅಂದರೆ ಬಟ್ಟೆಯಲ್ಲಿ ಕೂಡ ಇದನ್ನು ಕಟ್ಟಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ನಾವು ಅಲ್ಲಿ ಒಂದು ಹಾಲೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗಾಗಿ ಇದೆಲ್ಲ ರೆಡಿಯಾಗಿರುತ್ತೆ. ಈಗ ನೋಡಿ ಇದು ರೆಡಿ ಇದೆ. ನೀರಿನೆಲ್ಲ ಅಂಶ ಎಲ್ಲ ಒಂದು ಸ್ವಲ್ಪನೂ ಇಲ್ಲ, ಡ್ರೈ ಆಗಿದೆ. ಇವಾಗ ಅಗಲವಾದ ಕಡಾಯಿಗೆ ಹಾಕ್ಕೊಂಡು ಇದನ್ನೀಗ ರೆಡಿ ಮಾಡ್ಕೊಳ್ಳೋಣ. ಕೈಯಲ್ಲೇ ಈ ರೀತಿ ಚೆನ್ನಾಗಿ ಸ್ವಲ್ಪ ಹೊತ್ತು ನಾವು ಕಲಿಸ್ಕೊಂಡ್ಬಿಡಬೇಕು. ಈ ರೀತಿ ಮೆತ್ತಗೆ ಮಾಡ್ಕೊಳ್ಬೇಕು. ಕೈಯಲ್ಲಿ ಮಾಡಿದ ಮೇಲೆ ನಾವು ಇದನ್ನು ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು, ಡ್ರೈ ಆಗಿರಬೇಕಿದು. ಉಂಡೆ ನೀಟಾಗಿ ಕಟ್ಟಾಗಿ ಬರಬೇಕು. ಅಲ್ಲಿವರೆಗೂ ಇದನ್ನು ಕಲಿಸ್ಕೊಳ್ಬೇಕು. ಈಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋಣ. ಏಲಕ್ಕಿ ಅಥವಾ ಈ ಒಂದು ಶುಂಠಿನ ಮಿಕ್ಸ್ ಮಾಡಿರೋ ಪುಡಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬರೀ ಏಲಕ್ಕಿನಾದರೂ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿ, ರುಚಿಗೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಒಂದೇ ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ಒಂದು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಬ್ಬು ಅಕ್ಕಿಯಲ್ಲಿ ಸಾಕಷ್ಟು ಒಂದು ರೆಸಿಪಿನ ಮಾಡ್ಬೋದು. ಇದು ಡಿಫ್ರೆಂಟ್ ಆಗಿರುವ ರೆಸಿಪಿ ಅಂತಲೇ ಹೇಳ್ಬೋದು. ಇದರಲ್ಲಿ ನಾನೀಗ ಸಣ್ಣದಾಗಿ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ನಾವು ಜಾಮೂನ್ ಉಂಡೆಗಳನ್ನು ಹೇಗೆ ಮಾಡ್ಕೊಳ್ತೀವಿ ಆ ರೀತಿ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಹಿಟ್ಟು ಕೂಡ ಚೆನ್ನಾಗಿ ಬಂದಿದೆ. ಸ್ವಲ್ಪ ತಣ್ಣೀರನ್ನು ಕೈಗೆ ಹಚ್ಕೊಂಡು ಅಥವಾ ಎಣ್ಣೆಯನ್ನು ತಗೊಂಡು ಈ ರೀತಿ ಉಂಡೆಗಳನ್ನು ಕಟ್ಟಿ ಇಟ್ಕೊಳ್ತಾ ಇದ್ದೀನಿ. ಈ ಉಂಡೆಗಳನ್ನು ನೋಡಿದರೆ ನೋಡೋಕ್ಕೆ ಅಷ್ಟು ಚೆನ್ನಾಗಿ ವೈಟಾಗಿ ಕಾಣಿಸ್ತದೆ. ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಎಲ್ಲ ಒಂದು ಸಬ್ಬಕ್ಕಿ ಉಂಡೆಗಳನ್ನು ಈ ರೀತಿ ನಾನು ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಉಂಡೆಗಳು ಬಂದಿತ್ತು. ಈಗ ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಇದಕ್ಕೆ ನೀವು ಯಾವ ಹಾಲು, ಗಟ್ಟಿ ಹಾಲು ಬೇಕಾದರೂ ತೊಗೊಳ್ಬೋದು. ನಾನಿಲ್ಲಿ ನಂದಿನಿ ಹಾಲನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಹಾಲಿನ ಪುಡಿ ತೊಗೊಳ್ಬೇಕಾಗತ್ತೆ. ತಿಕ್ನೆಸ್ ಕೊಡೋಕ್ಕಾಗಿ ಹಾಲಿನ ಪುಡಿ ತೊಗೊಂಡಿದ್ದೀನಿ, 10 ರೂಪಾಯಿ ಪ್ಯಾಕೆಟ್. ಅದೇ ಕಡಾಯಿಗೆ ಹಾಲನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕಬಾರ್ದು, ಬರೀ ಹಾಲಲ್ಲೇ ಮಾಡಬೇಕು. ನಿಮಗೆ ಗಟ್ಟಿ ಹಾಲು ಬೇಕಂದರೆ ಆರೆಂಜ್ ಹಾಲನ್ನು ತೊಗೊಳ್ಬೋದು, ಗಟ್ಟಿ ಹಾಲು ಕೂಡ ತೊಗೊಳ್ಬೋದು. ನಾವು ಇದನ್ನೇ ಬಳಸೋದ್ರಿಂದ ನಾವು ನಂದಿನಿ ಹಾಲು ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಹಾಲಿನ ಪುಡಿ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ಹಾಲು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಈ ರೀತಿ ಚೆನ್ನಾಗಿ ಕುದಿಸಿದ ತಕ್ಷಣ, ಹಾಲು ಕುದ್ದ ತಕ್ಷಣ ಒಂದೊಂದೇ ಉಂಡೆಗಳನ್ನು ಎತ್ತಿ ನಾವು ಹಾಕೋಬೇಕು. ಉಂಡೆಯನ್ನು ಹಾಕಿ ಒಂದು 1/4 ಗಂಟೆಗಳ ಕಾಲ ಇದನ್ನು ಹಬೆಯಲ್ಲೇ ಬೇಯಿಸ್ಕೊಳ್ಬೇಕು, ಕುದಿಸ್ಕೋಬೇಕು ಚೆನ್ನಾಗಿ. ನೋಡಿ ಇವಾಗ ಒಂದು ರೌಂಡ್ ಈಗ ಕುದೀತಾ ಇದೆ. ಮಿಕ್ಸ್ ಮಾಡ್ಕೊಳ್ಬೇಕು, ಅದೇನು ಗಟ್ಟಿ ಆಗೋದಿಲ್ಲ. ಈ ಒಂದು ಸಬ್ಬಕ್ಕಿ ಉಂಡೆಗಳನ್ನು ಹಾಕಿದ ಮೇಲೆ ಅದು ಚೆನ್ನಾಗಿ ಉಬ್ಕೊಂಡ್ಬಿಡುತ್ತೆ. ಸಣ್ಣ ಉಂಡೆ ಹಾಕಿದ್ದು ಸ್ವಲ್ಪ ದಪ್ಪ ಆಗುತ್ತೆ. ಈ ಒಂದು ಚೆನ್ನಾಗಿ ಕುದ್ದ ಮೇಲೆ ನಾವು ಒಂದು ಅರ್ಧ ಬೌಲ್ ಆಗುವಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ನಿಮ್ಮ ಸ್ವೀಟಿಗೆ ತಕ್ಕ ಹಾಗೆ ಹಾಕ್ಕೊಬೋದು. ನಿಮ್ಮ ಹತ್ರ ಏನಾದರೂ ಕಂಡೆನ್ಸ್ ಮಿಲ್ಕ್ ಏನಾದರೂ ಇತ್ತು ಅಂದರೆ 1 ರಿಂದ 3 ಚಮಚ ಹಾಕ್ಬೋದು, ರುಚಿ ಚೆನ್ನಾಗಿ ಕೊಡುತ್ತೆ. ನಾನಿಲ್ಲಿ ಹಾಕಿಲ್ಲ, ನೀವು ಇದ್ದರೆ ಹಾಕ್ಕೋಬೋದು. ಕೊನೆಯಲ್ಲಿ ತುಪ್ಪದ ಫ್ಲೇವರ್ ಏನಾದರೂ ಬೇಕು ಅಂದರೆ 1 ಚಮಚದಷ್ಟು ತುಪ್ಪವನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬಾದಾಮಿ ಅಥವಾ ಗೋಡಂಬಿ ನಿಮಗಿಷ್ಟವಾದ ಡ್ರೈ ಫ್ರೂಟ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ರೆಸಿಪಿ ಡಿಫ್ರೆಂಟ್ ಆಗಿರುತ್ತೆ. ಹಬ್ಬಗಳಲ್ಲಿ ಮಾಡ್ಬೋದು ಅಥವಾ ಯಾರಾದರೂ ನೆಂಟರು ಬಂದಾಗ ಮಾಡ್ಬೋದು. ತುಂಬ ಬೇಗನೂ ಆಗುತ್ತೆ. ರುಚಿ ಅಂತೂ ಸಖತ್ತಾಗಿರುತ್ತೆ. ಈ ರೀತಿ ಮುಟ್ಟಿದರೆ ಒಂಥರ ಸಾಫ್ಟಾಗಿರುತ್ತೆ. ತಿನ್ನುವಾಗಂತೂ ತುಂಬ ರುಚಿಯಾಗಿರುತ್ತೆ. ಅವಾಗೆ ಬಿಸಿಯಾಗಿ ತಿನ್ನೋದು ಬದಲು 1-2 ರಿಂದ 3 ಅವರ್ ಚೆನ್ನಾಗಿ ಹಾಲಲ್ಲಿ ನೆಂದ ಮೇಲೆ ಈ ಉಂಡೆನ ತಿನ್ನೋದಿದೆಯಲ್ಲ, ಜಾಮೂನ್ಗಿಂತ ರುಚಿಯಾಗಿರುತ್ತೆ. ಡಿಫ್ರೆಂಟ್ ಆಗಿರುವ ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಅಂತೂ ಎಲ್ಲರಿಗೂ ಇಷ್ಟ ಆಗಿತ್ತು. ಯಾರಾದರೂ ಬರ್ತ್ಡೇ ಮಾಡುವ ಟೈಮಲ್ಲಿ ಒಂದು ಡಿಫ್ರೆಂಟ್ ಆಗಿರುವ ಸ್ವೀಟ್ ಮಾಡಬೇಕಂದ್ರೆ ಇದನ್ನು ಮಾಡ್ಕೊಳ್ಬೋದು.
ಡಿಫ್ರೆಂಟ್ ಆಗಿರುವ ಸ್ವೀಟ್ ನೀವು ಒಮ್ಮೆ ಮಾಡಿ, ತುಂಬ ರುಚಿಕರವಾಗಿರುತ್ತೆ. ನಿಮಗೆ ಡಿಫ್ರೆಂಟ್ ಅಂತ ಅನಿಸುತ್ತೆ. ಇದನ್ನು 1-2 ಅವರ್ ಆದಮೇಲೆ ಚೆನ್ನಾಗಿ ಹಾಲಲ್ಲಿ ನೆಂದ ಮೇಲೆ ಒಂದು ಬೌಲಿಗೆ ಹಾಕಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ನೀವು ಕೂಡ ಇಷ್ಟಪಡ್ತೀರಾ. ಇವತ್ತಿನ ಸಿಂಪಲ್ ಆಗಿರುವ ಸಖತ್ ರುಚಿ ಇರುವ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.